T20 ವಿಶ್ವಕಪ್ ಕ್ರಿಕೆಟ್ ಸರಣಿ ಏನಿದೆ ಬಹು ನಿರೀಕ್ಷಿತವಾದಂತಹ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಇಂದು ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆಯಲಿದೆ. ಬದ್ಧ ವೈರಿಗಳ ಈ ಒಂದು ಕಾದಾಟಕ್ಕೆ ಇಡೀ ದೇಶವೇ ಈಗ ಕಾತರದಿಂದ ಕಾಯ್ದು ಕುಳಿತುಕೊಂಡಿದೆ. ಈ ವಿಚಾರವಾಗಿ ಗದಗ ನಗರದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಹಾಗೂ ಆಟಗಾರರು ಏರಿದ್ದಾರೆ. ಟೀಮ್ ಇಂಡಿಯಾ ಆಟಗಾರರಿಗೆ ಒಂದು ಭರ್ಜರಿ ಗೆಲುವಾಗುತ್ತೆ. ಈ ಬಾರಿ ನಮ್ಮ ಭಾರತ ದೇಶ ಏನಿದೆ ಪಾಕಿಸ್ತಾನವನ್ನು ಸೋಲಿಸುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದಂತಹ ಹಿರಿಯ ಆಟಗಾರ ಬಸಣ್ಣ, ಕಳೆದ 8 T20 ವಿಶ್ವಕಪ್ ಪಂದ್ಯಗಳೇನಿದೆ ಮುಖಾಮುಖಿಯಲ್ಲಿ ಭಾರತ 7 ಬಾರಿ ಜಯವನ್ನು ಸಾಧಿಸಿದೆ. ಈ ಬಾರಿಯೂ ಕೂಡ ಅದೇ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯುವ ಆಟಗಾರರಾದಂತಹ ಸಚಿನ್ ದಾವೂದ್ ಮತ್ತು ಉಮೇಶ್ ಕೂಡ ಭಾರತದ ಒಂದು ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಬಲದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪಾಕ್ ವಿರುದ್ಧ ಭಾರತ ಮೇಲುಗೈ ಸಾಧಿಸುವುದು ಖಚಿತ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಭಾರತೀಯ ಸೇನೆಯ ಯೋಧ ಕುಮಾರ್ ಅವರು ಮಾತನಾಡಿ, ಕ್ರೀಡಾಂಗಣದಲ್ಲಿ ಆಟಗಾರರು ತೋರುವಂತಹ ಶೌರ್ಯ ದೇಶಕ್ಕೆ ಹೆಮ್ಮೆಯನ್ನು ತರಲಿದೆ ಅಂತ ಶುಭ ಹಾರೈಸಿದ್ದಾರೆ. ಒಟ್ಟಾರೆ ಕೊಲಂಬೋದ ಪ್ರೇಮದ ಆವಾಸ ಏನಿದೆ ಅಂದರೆ ಕ್ರಿಕೆಟ್ ಪ್ರೇಮ ಏನಿದೆ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ದೇಶ ಪ್ರೇಮ ಎಲ್ಲವೂ ಕೂಡ ಈ ಪಂದ್ಯಕ್ಕೆ ನಾವು ಮನಸ್ಸಿನಿಂದ ಶುಭ ಹಾರೈಕೆಯನ್ನು ಹಾರೈಸ್ತೀವಿ ಅಂತ ಹೇಳಿ ಅಭಿಮಾನಿಗಳೆಲ್ಲರೂ ಕೂಡ ತಿಳಿಸಿದ್ದಾರೆ. ಮ್ಯಾಚ್ ಇರುತ್ತಿದೆ T20 ICC ವರ್ಲ್ಡ್ ಕಪ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಇದರಲ್ಲಿ ಇಂಡಿಯಾ ಟೀಮ್ ಭಾಳ ಬಲಿಷ್ಠವಾದ ಟೀಮ್ ಅಂತ ಹೇಳ್ಬೋದು. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಅವರು ಪವರ್ ಪ್ಲೇಯಲ್ಲಿ 6 ಓವರಲ್ಲಿ ಒಂದು 120 ಮಟ್ಟ ಹೊಡೆದ್ರೆ ಅಂದ್ರೆ ಒಂದು 200 ರನ್ನನ್ನು ಕಲೆ ಹಾಕ್ಬೋದು. ಹೀಗಾಗಿ ಬಾಲಿಂಗ್ನಲ್ಲಿ ಬುಮ್ರಾ ಅವರು ಉತ್ತಮ ಬಾಲಿಂಗನ್ನು ಮಾಡ್ತಾರೆ. ಹೀಗಾಗಿ ಇವತ್ತು ಇಂಡಿಯಾವನ್ನು ವಿನ್ನಿಂಗ್ ಅಂತ ಟೀಮ್ ಅಂತ ಪಾಕಿಸ್ತಾನ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಇವತ್ತೆಲ್ಲರೂ ಫುಲ್ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇವತ್ತು ಇಂಡಿಯಾ ಫೇವ್ರೇಟ್. ಪಾಕಿಸ್ತಾನ ಇವತ್ತು 17 ಸಲ ಸೋತಿದೆ. ಈಗ 18 ಸಲ ಸೋಲಾಕು ಇವತ್ತು ರೆಡಿ ಆಗಬೇಕು. ಯಾಕಂದ್ರೆ ಆ ಥರ ನಮ್ಮ ಇಂಡಿಯಾ ಟೀಮ್ ಸ್ಟ್ರಾಂಗ್ ಇದೆ. ಇವತ್ತು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಇವತ್ತು ನಮ್ಮ ಅಭಿಷೇಕ್ ಶರ್ಮಾ ಆಗಿರ್ಬೋದು, ನಮ್ಮ ಇಶಾನ್ ಕಿಶನ್ ಅದ್ಭುತವಾದ ಒಂದು ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಅದೇ ಥರ ಇವತ್ತು ನಮ್ಮ ಸಿರಾಜ್ ಅವರು ಕೂಡ ಅದ್ಭುತವಾದ ಬಾಲಿಂಗ್ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಮ ಸ್ಪಿನ್ನರ್ ಆಗಿರ್ತಕ್ಕಂಥ ವರುಣ್ ಚಕ್ರವರ್ತಿ ಕೂಡ ಅದ್ಭುತವಾದ ಸ್ಪಿನ್ನಿಂಗ್ ಬಾಲನ್ನು ಹಾಕಿ ಎದುರಾಳಿಗಳನ್ನು ಮಟ್ಟ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಎಲ್ಲ T20 ವರ್ಲ್ಡ್ ಕಪ್ ಫೇವರೇಟ್ ಟೀಮ್ಗಳಾದ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಾಳೆ 15ನೇ ತಾರೀಕು ಫೆಬ್ರವರಿ 15ನೇ ತಾರೀಕು ಇದನ್ನು ಕುತೂಹಲದಿಂದ ನೋಡಲಿಕ್ಕೆ ಎಲ್ಲ ಜನರು ಅಪೇಕ್ಷೆ ಪಡ್ತಿದ್ದಾರೆ. ಅದು ನಾಳೆ ಒಂದು ಆ ಪೋಲ್ನಲ್ಲಿ ಡಿಸೈಡಿಂಗ್ ಮ್ಯಾಚ್ ಇದೆ. ಅದರಲ್ಲಿ ಯಾರು ಗೆಲ್ತಾರೋ ಅವರು ಮೇಲೆ ಕೊನೆ ಸ್ಥಾನದಲ್ಲಿ ಇರ್ತಾರೆ. ಇದಕ್ಕೆ ಪ್ರೇಕ್ಷಕರು ಭಾಳ ಕಾತುರದಿಂದ ನಾಳೆ ಈ ಮ್ಯಾಚ್ ನೋಡಲಿಕ್ಕೆ ಕಾಯ್ತಾ ಇದ್ದಾರೆ. ಇದರಲ್ಲಿ 2 ಟೀಮ್ನಲ್ಲಿ ಫೇವರೇಟ್ ಆದ ನಮ್ಮ ಇಂಡಿಯನ್ ಟೀಮ್. ಇದರಲ್ಲಿ ಉತ್ತಮ ಬ್ಯಾಟ್ಸ್ಮನ್ಗಳು 7 ಮಂದಿ ಬ್ಯಾಟ್ಸ್ಮನ್ಗಳು, ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಮತ್ತು ಸಂಜು ಸ್ಯಾಮ್ಸನ್, ಸೂರ್ಯಕುಮಾರ್ ಯಾದವ್, ದುಬೆ, ಹಾರ್ದಿಕ್ ಪಾಂಡೆ ಎಲ್ಲ ಫೇವರೇಟ್ ಆಟಗಾರರಿದ್ದಾರೆ. ಇವ್ರನ್ನ ಮುಂದೆ ಅದು ಪಾಕಿಸ್ತಾನ ಟೀಮ್ ಏನು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂತಂದ್ರೆ ಅತಿ ಕುತೂಹಲಕಾರಿ, ಇಡೀ ಜಗತ್ತೇ ಒಂದು ವಿಸ್ಮಯಕಾರಿ ಒಂದು ಕುತೂಹಲ ಕ್ರೀಡೆಯನ್ನಾಗಿ ಎಲ್ಲರೂ ಅಳವಡಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬರು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇತ್ತಂತಂದ್ರೆ ಅವತ್ತಿನ ಸಂದರ್ಭದೊಳಗೆ ಜಯಘೋಷಕ್ಕೆ ಮತ್ತು ಅವರ ಸಂತೋಷಕ್ಕೆ ಯಾವುದೂ ಕೊರತೆ ಇರೋದಿಲ್ಲ. ಅದು ಅತಿ ಹೆಚ್ಚಿನ ಸಂಖ್ಯೆ ಒಳಗೆ ಅಂದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ನಾಳೆ ಮ್ಯಾಚ್ ಸಂಪೂರ್ಣವಾಗಿ ಒನ್ ಸೈಡ್ ಆಗಲಿಕ್ಕೆ ಇಷ್ಟಪಡ್ತೀವಿ ನಾವೆಲ್ಲರೂ. ಸಾಧ್ಯ ಆದಷ್ಟು ಬ್ಯಾಟ್ಸ್ಮನ್ ಮತ್ತು ಬೌಲರ್ ಒಳ್ಳೆಯ ಮತ್ತು ಫೀಲ್ಡಿಂಗ್ನಲ್ಲೂ ಕೂಡ ಅತ್ಯುತ್ತಮವಾದ ಪ್ರದರ್ಶನವನ್ನು ತಂದು ನಾವು ನಾಳೆ ಜಯವನ್ನು ಸಾಧಿಸಲಿ. 3 ಜೂಟ್ ಆಡಿದ್ರು ಸರ್. 3 ಮ್ಯಾಚ್ ಆಡಿದ್ರು ಸರ್ 2020. ಪಾಕಿಸ್ತಾನದವರು ಅವ್ರಿಗೆ 3-0 ಒಳಗೆ ಸೋಲಿಸಿದ್ರು. ಓಕೆ, ಒಪ್ಕೊಂತೀನಿ ನಾನು. ಆದರೆ ಏಷ್ಯಾಡ್ ಪಿಚ್ ಒಳಗೆ ಏನಿಸ್ತಂದ್ರೆ ಸ್ಪಿನ್ ಟರ್ನ್ ಇರುತ್ತೆ. ಆಸ್ಟ್ರೇಲಿಯಾ ಆಡೋಕೆ ಆಗಂಗಿಲ್ಲ. ಆಸ್ಟ್ರೇಲಿಯಾ ಸ್ಪೀಡ್ ಪಿಚ್ ಒಳಗೆ ಆಡ್ತಾರೆ ಸರ್. ಇಂಡಿಯಾದವರು ಸ್ಪಿನ್ ಪಿಚ್ ಒಳಗೆ ಆಡ್ತಾರೆ ಸರ್. ಆಲ್ಮೋಸ್ಟ್ ನಾವು ಇಂಡಿಯಾದವ್ರ ಮುಂದೆ ಅವರು ಬ್ಯಾಟ್ಸ್ಮನ್ ನಡೆಯಂಗಿಲ್ಲ ಸರ್. ಆಲ್ಮೋಸ್ಟ್ ಇಂಡಿಯಾ ಗೆಲ್ತೆ ಸರ್. ನಿಮ್ಮ ಫೇವ್ರೇಟ್ ಬಾಲರ್ ಯಾರು, ಬ್ಯಾಟ್ಸ್ಮನ್ ಸರ್? ನನ್ನ ಫೇವ್ರೇಟ್ ಬ್ಯಾಟ್ಸ್ಮನ್ ಅಂತಂದರೆ ಸೂರ್ಯಕುಮಾರ್ ಯಾದವ್ ಸರ್. ಆಮೇಲೆ ಬೌಲರ್ಪ್ಪ ಅಂತಂದ್ರೆ ಅರುಣ್ ಚಕ್ರವರ್ತಿ ಸರ್. ಪಾಕಿಸ್ತಾನ ಹೈ ವೋಲ್ಟೇಜ್ again. भारत माता की
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.